ರಾಜ್ಯದ 3 ಬೈ ಎಲೆಕ್ಷನ್ನಲ್ಲಿ ನಾವೇ ಗೆಲ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ ಮತದಾನೋತ್ತರ ಸಮೀಕ್ಷೆಗಳೆಲ್ಲವೂ ರಿವರ್ಸ್ ಆಗಲಿವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಕ್ಫ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದೆ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಕ್ಫ್ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಸರಿ ಕಲಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯಡಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ತುಷ್ಟೀಕರಣದ ನೀತಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಜನ ಸರ್ಕಾರದ ವಿರುದ್ಧ ದಂಗೆ ಏಳುವ ಸ್ಥಿತಿ ಇದೆ, ಆದರೆ ಸಿಎಂ ಸಿದ್ದರಾಮಯ್ಯ ರೋಮ್ ರಾಜನ ಥರ ಪಿಟೀಲ್ ನುಡಿಸ್ತಾ ಕೂತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ರೀತಿ ರೈತರಿರ್ಬೋದು, ಮಠಾಧೀಶರು ಹೇಳ್ಬೋದು, ಎಲ್ಲರೂ ಒಂದು ರೀತಿ ದಂಗೆ ಹೇಳುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಅದೇನು ಹೇಳ್ತಾರಲ್ಲ, ರೋಮ್ ತೋರಿತಾ ಇದ್ರೆ ಪಿಟೀಲ್ ಬಾರಿಸ್ತಾ ಇದ್ರು ಅಂತ, ಹಂಗೆ ಸಿದ್ದರಾಮಯ್ಯನವರು ಪಿಟೀಲ್ ಬಾರಿಸ್ಕೊಂಡು ವಕ್ಫ್ ಕಾನೂನು ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಇರಲಿಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದ ಸಚಿವೆ, ಭಾರತದ ಅರ್ಧದಷ್ಟು ಜಮೀನು ಇಂದು ವಕ್ಫ್ ಹೆಸರಿನಲ್ಲಿದೆ. ಮಂದಿರ, ದೇವಸ್ಥಾನಗಳ ಜಮೀನು ವಕ್ಫ್ಗೆ ಕೊಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಕ್ಫ್ ಕಾನೂನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇರಲಿಲ್ಲ. ಯಾವ ಸಂವಿಧಾನವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1950ರಲ್ಲಿ ದೇಶಕ್ಕೆ ಕೊಟ್ಟರು, ಆ ಸಂವಿಧಾನದಲ್ಲಿ ವಕ್ಫ್ ಅನ್ನುವಂತ ಪದನೂ ಇರಲಿಲ್ಲ, ವಕ್ಫ್ ಅನ್ನುವಂತ ಯೋಚನೆ ಕೂಡ ಇರಲಿಲ್ಲ. ಬಿಜೆಪಿ ನಾಯಕರ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಏನ್ ಹೋರಾಟ ಮಾಡ್ತಾರೆ, ಏನ್ ಅಭಿಯಾನ ಮಾಡ್ತಾರೆ ಅಂತ ಸಿಎಂ ಲೇವಡಿ ಮಾಡಿದ್ದಾರೆ. ಏನು ಸುಮ್ಮನೆ ರಾಜಕೀಯ ನೀವು ತೋರಿಸ್ತಿದ್ರಿಂದ ಏನು ಅಭಿಯಾನ ರೀ, ಏನಂತ ಅಭಿಯಾನ ಮಾಡ್ತಾರಪ್ಪ. ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಯಿತು. ಈ ಹೋರಾಟಕ್ಕೆ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಹೋರಾಡದಿದ್ರೆ ಸ್ಥಾನಮಾನ ಸಿಗೋದು ಹೇಗೆ ಅಂತ ಕಾಲೆಳೆದಿದ್ದಾರೆ. ಮಾಡಲಿ ಪಾಪ, ಅವ್ರಿಗೆ ಎನ್ಡಿಎ ಅಲ್ವಾ, ಈಗ ಸೀಟು ಕೊಡಲಿಲ್ಲ ಅಂದರು ರಾಜ್ಯಸಭೆಗೆ ಹೋದ್ರು, MLC ಆದ್ರು, ಮತ್ತೇನಾದ್ರು ಒಂದು ಕೊಡಲೇಬೇಕಲ್ಲ ಅವ್ರು ಸಕ್ರಿಯ ರಾಜಕಾರಣದಲ್ಲಿ ಇರೋದ್ರಿಂದ ಮೇಡಮ್ಮು ಯಾವ್ದಾರ ಒಂದು ಅವಕಾಶ BJP ಮಾಡಬೇಕಾಗಿತ್ತಲ್ಲ. ಹೋರಾಟನೂ ಮಾಡದೆ ಹೆಂಗೆ ಮಾಡ್ತಾರೆ, ಮಾಡಿದ್ರೆ ತಪ್ಪೇನಿತ್ತು, ಮಾಡಿಲ್ಲ. ಅಶೋಕ ಮಾಡ್ತಾರಂತೆ ಆಡಳಿತ ಮಾಡೋರು, ಮೇಡಮ್ ಮಾಡಿದ್ರೆ ಯಾಕೆ ತಪ್ಪು ಅಂತ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಅವ್ರು ಹೋರಾಟ ಮಾಡದೇ ಇದ್ರೆ ಅವರು ಹೆಂಗೆ ಸ್ಥಾನಮಾನ ಸಿಗುತ್ತೆ, ಹೋರಾಟ ಮಾಡ್ತಾರೆ. ನಾಳೆ ರಾಜ್ಯದ 3 ಉಪಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಮಹಾರಾಷ್ಟ್ರದ 288, ಜಾರ್ಖಂಡ್ನ 81 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಅನಾವರಣವಾಗುತ್ತೆ. ಇದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿರುವ ಕೇರಳದ ವಯನಾಡು ಲೋಕಸಭಾ ಉಪಚುನಾವಣೆಯ ಫಲಿತಾಂಶವೂ ಹೊರಬೀಳಲಿದೆ. ರಾಜ್ಯದ 3 ಕ್ಷೇತ್ರಗಳಲ್ಲೂ ನಾವೇ ಗೆಲ್ಲುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ 3 ಕ್ಷೇತ್ರಗಳಲ್ಲೂ ಗೆಲ್ಲುವ ವಿಶ್ವಾಸ ಇರೋದಾಗಿ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ ರಿವರ್ಸ್ ಆಗುತ್ತೆ, ಮಹಾರಾಷ್ಟ್ರದಲ್ಲಿ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮೂರು ಗೆಲ್ತೀವಿ. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗುತ್ತೆ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಪರ ಒಲವು ಇದ್ದು ನಾವು ಗೆಲ್ತೇವೆ ಅಂತ ಸಚಿವ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತ ಸಂಸದ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿಯಲ್ಲಿ ಪುತ್ರ ಭರತ್ ಭಾರಿ ಅಂತರದಿಂದ ಗೆಲ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಶಿಗ್ಗಾವಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಒಲವಿದೆ. ಅಭ್ಯರ್ಥಿಗಿಂತ ಯಾರು ಬೊಮ್ಮಾಯಿಯವ್ರ ಮಗ ನೋಡಿದಾಗ ಎಲ್ಲೋ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮನೆಗೆ ಹೋಗ್ತಕ್ಕಂಥದ್ದು, ಮತ್ತು ಜನರು ವಾಪಸ್ ಅದನ್ನೆಲ್ಲ ಸಹಕಾರ ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತ, ಅದನ್ನು ಮತವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಬೆಳಗ್ಗೆ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ, ವಿಶ್ವಾಸ ಇದೆ.
ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂಥ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ.